ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಹ ಗಣರಾಜ್ಯೋತ್ಸವದ ಶುಭಾಶಯಗಳು. 1950 ಜನವರಿ 26ರಂದು ಭಾರತ ಗಣರಾಜ್ಯವಾಗ್ತದೆ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬರ್ತದೆ. ಹಾಗಾಗಿ ಆ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನ ಅನ್ನೋದಾಗಿ ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಗಣರಾಜ್ಯೋತ್ಸವ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಹಬ್ಬ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮನ್ನ ನಾವೇ ಆಳ್ವಿಕೆ ಮಾಡಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಬರ್ತದೆ ಭಾರತೀಯರಿಗೆ. ಇಂತಹ ಅವಕಾಶವನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅನ್ನುವಂಥದ್ದು ಅಂದಿನ ಒಂದು ಅಗತ್ಯತೆ ಆಗಿತ್ತು. ಸೊ ಇಂತಹ ಸಂವಿಧಾನವನ್ನು ರಚಿಸಲಿಕ್ಕೆ ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು ರಚನೆ ಆಗ್ತದೆ. ಈ ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು ಆಗಿನ ಕಾಲದಲ್ಲಿದ್ದಂತಹ ಹಲವಾರು ಪ್ರಾಂತ್ಯಗಳಿಂದ ಮತ್ತೆ ಆಗಿನ ಕಾಲದ ವಿವಿಧ ರೀತಿಯ ಜನಾಂಗ, ಜಾತಿ, ಧರ್ಮ, ಭಾಷೆಗಳನ್ನ ಆಡುವಂತಹ ಜನರ ಪ್ರಾತಿನಿಧ್ಯತೆಯನ್ನು ಒಳಗೊಂಡಂತಹ ಒಂದು ಸಂಸ್ಥೆ ಆಗಿತ್ತು. ಪರೋಕ್ಷ ಮತ್ತೆ ಪ್ರತ್ಯಕ್ಷ ಚುನಾವಣೆಯ ಮುಖಾಂತರ ಇದರ ಸದಸ್ಯರನ್ನ ನೇಮಕ ಮಾಡಲಾಗಿತ್ತು. ಈ ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಕಾರ್ಯನಿರ್ವಹಿಸ್ತದೆ. ಈ ಸಮಿತಿ ಅನ್ನುವಂಥದ್ದು 22 ಉಪ ಸಮಿತಿಗಳನ್ನ ರಚನೆ ಮಾಡ್ತದೆ. ಈ 22 ಉಪ ಸಮಿತಿಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದ ಕರಡು ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದದ್ದು. ಅಧ್ಯಕ್ಷರನ್ನು ಒಳಗೊಂಡಂತೆ 7 ಮಂದಿ ಸದಸ್ಯರನ್ನ ಇದು ಒಳಗೊಂಡಿತ್ತು. ಈ ಸಮಿತಿ ಅನ್ನುವಂಥದ್ದು ಭಾರತಕ್ಕೆ ಸೂಕ್ತವಾದಂತಹ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಸುದೀರ್ಘವಾದಂತಹ ಅಧ್ಯಯನವನ್ನ ಕೈಗೊಳ್ತದೆ. ಆಗಿನ ಕಾಲದಲ್ಲಿ ಇತರ ದೇಶಗಳಲ್ಲಿ ಜಾರಿಯಲ್ಲಿದ್ದಂತಹ ಸಂವಿಧಾನಗಳ ಉತ್ತಮ ಅಂಶಗಳನ್ನ ಎರವಲು ಪಡೆದುಕೊಂಡು ಕರಡು ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ತದೆ. ಭಾರತದ ಪರಿಸ್ಥಿತಿ ಅನ್ನುವಂಥದ್ದು ವಿಶೇಷವಾದದ್ದು. ಯಾಕಂತ ಹೇಳಿದ್ರೆ ಇದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವಂತಹ ಉದ್ದೇಶವನ್ನ ಹೊಂದಿರುವಂತಹ ಒಂದು ಸಂವಿಧಾನವನ್ನ ರಚಿಸುವಂತಹ ಅಗತ್ಯತೆ ಇತ್ತು. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡಂತಹ ಸಮಿತಿ ಒಂದು ಕರಡು ಸಂವಿಧಾನವನ್ನ ರಚಿಸಿಕೊಡ್ತದೆ. ಈ ಕರಡು ಸಂವಿಧಾನವನ್ನ 114 ದಿನಗಳ ಕಾಲ ಭಾರತದ ಸಂವಿಧಾನ ರಚನಾ ಸಮಿತಿ ಅನ್ನುವಂಥದ್ದು ಚರ್ಚೆಗೆ ಒಳಪಡಿಸ್ತದೆ. ಅಂತಿಮವಾಗಿ 1949ರ ನವೆಂಬರ್ 26ರಂದು ಈ ಕರಡು ಸಂವಿಧಾನ ಅನ್ನುವಂಥದ್ದು ಅಂಗೀಕಾರಗೊಳ್ತದೆ. ಆದರೆ ಅದನ್ನು ಅಧಿಕೃತವಾಗಿ ಜಾರಿಗೆ ತಂದಿದ್ದು ಮಾತ್ರ ಮುಂದಿನ ವರ್ಷ 1950ರ ಜನವರಿ 26ರಂದು. ಯಾಕೆ ಅಂತ ಹೇಳಿದ್ರೆ 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ನಿರ್ಣಯವನ್ನ ಕೈಗೊಳ್ಳುತ್ತದೆ. ಆ ನಿರ್ಣಯ ಏನಂತ ಹೇಳಿದ್ರೆ ಭಾರತಕ್ಕೆ ಡೊಮಿನಿಯನ್ ಸ್ವಾತಂತ್ರ್ಯ ಬೇಕಾಗಿಲ್ಲ, ಬದಲಾಗಿ ಪೂರ್ಣ ಸ್ವಾತಂತ್ರ್ಯ ಅಥವಾ ಸಂಪೂರ್ಣ ಸ್ವರಾಜ್ ಅನ್ನುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತದೆ. ಮತ್ತೆ ಆ ನಿರ್ಧಾರದ ಮೇರೆಗೆ 1930 ಜನವರಿ 26ರಂದು ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ದಿನವನ್ನ ಆಚರಿಸಲಾಗ್ತದೆ. ಆ ದಿನದ ಒಂದು ಸವಿನೆನಪಿಗಾಗಿ ಭಾರತದ ಸಂವಿಧಾನ ಅನ್ನುವಂಥದ್ದು ಜನವರಿ 26ರಂದು ಜಾರಿಗೆ ಬರ್ತದೆ. ಒಂದು ಅತ್ಯದ್ಭುತವಾದಂತಹ ಸಂವಿಧಾನವನ್ನು ರೂಪಿಸಿಕೊಟ್ಟಂತಹ ಶ್ರೇಯಸ್ಸು ಕರಡು ಸಮಿತಿಗೆ ಮತ್ತು ಅದನ್ನು ಅಂಗೀಕರಿಸಿದಂತಹ ಶ್ರೇಯಸ್ಸು ಸಂವಿಧಾನ ರಚನಾ ಸಮಿತಿಗೆ ಸಲ್ತದೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ನಮ್ಮ ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಒಬ್ಬ ಉತ್ತಮ ಪ್ರಜೆ ಆಗ್ಲಿಕ್ಕೆ ಸಾಧ್ಯ. ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದರ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಓದಿದ್ರೆ ನಿಮ್ಗೆ ಅದರ ಆಶಯ ಅನ್ನುವಂಥದ್ದು ಸಂಪೂರ್ಣವಾಗಿ ಗೊತ್ತಾಗ್ತದೆ. ಸಂವಿಧಾನದ ಪೀಠಿಕೆ ಅಥವಾ ಪ್ರಸ್ತಾವನೆ ಏನು ಹೇಳ್ತದೆ ಅಂತ ಹೇಳಿದ್ರೆ ಭಾರತೀಯರಾದ ನಾವು ಭಾರತವನ್ನ ಒಂದು ಸಾರ್ವಭೌಮ ಸಮಾಜವಾದ